5 ನಿಮಿಷ ತಗೊಂಡಿದ್ವಿ, ಯಾಕಂದ್ರೆ ಗಂಡಂದಿರ್ ನೋವು ನಿಮ್ಮ ಹತ್ರ ಮಾತ್ರ ಹೇಳಕ್ ಸಾಧ್ಯ ಸ್ವಾಮಿ. ಓ ಅಂದ್ರೆ ಸ್ವಾಮಿ, ಈ ಗಂಡಂದಿನ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ 10 ಕೇಸ್ ಆಗ್ತಾ ಇದಾರೆ. ನನ್ನ ಮನೆಗೆ ನಾನು ಸ್ಟೇ ಇದೆಯಾ ಇಲ್ವಾ? ಸ್ಟೇ ಇಲ್ಲ, ಲಾಸ್ಟ್ ಟೈಮ್ ಕೊಡ್ಲಿಲ್ಲ ನೀವು. ಹೌದಾ? FIR ಇಟ್ಕೊಂಡು ಒಟ್ಟು 10 ಕೇಸ್ ಹಾಕಿದ್ರೆ ನನ್ನ ಹೆಂಡತಿ ನನ್ನ ಮೇಲೆ. ಎಲ್ಲಾ ಕಡೆ FIR ನಿಂತ್ಕೊಂಡು ಹೋಗಿ ಅಬ್ಜೆಕ್ಟ್ ಮಾಡ್ತಾರೆ ಸ್ವಾಮಿ. ಒಂದು ಹೆಂಡತಿ ಒಂದು ಗಂಡನ ಮೇಲೆ 10 ಕೇಸ್ ಹಾಕಿದ್ರೆ ಗಂಡಂದಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಬದುಕು ಜಟಕಾ ಬಂಡಿ, ವಿಧಿಯದರ ಸಹಾಯ ಆ ರೀತಿ ಆಗ್ತಿದೆ ಸ್ವಾಮಿ. ಆರಾಮ, ನಾನ್ ಯಶ್. ನಾನಿವತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಕೇಸ್ ತಂದಿದ್ದೀನಿ. ಈ ಕೇಸ್ ಬಂದು ನಮ್ಮ ಹಾನರಬಲ್ ಜಸ್ಟಿಸ್ ನಾಗಪ್ರಸನ್ನ ಸರ್ ಅವರ ಬೆಂಚಲ್ಲಿ ನಡೆಯುತ್ತೆ. ಈ ಕೇಸ್ನ ನೀವು ನೋಡಿದ್ರೆ ಪಕ್ಕಾ ನಿಮ್ಗೆ ನಗು ಬರುತ್ತೆ, ಬಟ್ ಆಕ್ಚುಲಿ ವೆರಿ ಸೀರಿಯಸ್ ಟಾಪಿಕ್. ನಾನು ಇದರಲ್ಲಿ ಜಾಸ್ತಿ ಏನು ಹೇಳಕ್ ಹೋಗೋದಿಲ್ಲ. ನೀವೀಗ ಆಲ್ರೆಡಿ ಹೈಲೈಟ್ಸ್ ನೋಡಿರೋದ್ರಿಂದ ಹೈಲೈಟ್ಸ್ ಎಲ್ಲ ಹೇಳುತ್ತೆ. ಇದೊಂದು ಗಂಡ ಹೆಂಡತಿ ಮಧ್ಯೆ ಇರೋ ಕಾನ್ಫ್ಲಿಕ್ಟ್. ಈಗ ಗಂಡ ಹೆಂಡತಿ ಬರೀ ಗಂಡ ಹೆಂಡತಿಯಾಗಿ ಉಳಿದಿಲ್ಲ, ಒಬ್ರನ್ನೊಬ್ರು ಕಂಡ್ರೆ ಸುಡೋಷ್ಟು ಕೋಪ ಕಾಡ್ತಾರೆ. ಅಲ್ಲಿ ಆ ಗಂಡನಿಗೆ ಅವನ ಮನೆಗೇನೆ ಬರೋಕೆ ಪರ್ಮಿಷನ್ ಇಲ್ಲ ಅಂದ್ರೆ ಹೇಗೆ? 2 ಕೋಟಿ ಮನೆ ಅಂತ ಹೇಳ್ತಾರೆ, ಸುಮ್ನೆ ಮೇಲಿಂದ ದುಡ್ಡು ಬಂದು ಬಿದ್ದಿರುತ್ತಾ? ಆ ದುಡ್ಡನ್ನ ಹೊಂದ್ಸೋಕೆ ಅದೆಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅಥವಾ ಅದನ್ನ ಪಡೆಯೋಕೆ ಇನ್ನೂ ಕಷ್ಟಪಡ್ತಿರೋ ಜೀವಕ್ಕೆ ಅವನ ಕಷ್ಟ ಏನು ಅಂತ ಅರ್ಥ ಆಗುತ್ತೆ. ಅಷ್ಟೆಲ್ಲ ಕಷ್ಟಪಟ್ಟು ಈಗ ಬರ್ಬೇಡ ಅಂತ ಹೇಳಿದ್ರೆ ಹೇಗೆ? ನಮ್ಮ ಇಂಡಿಯನ್ ಲಾ ಅಲ್ಲಿ ಹುಡುಗಿರ್ಗೆ ತುಂಬಾನೇ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಅದು ನಿಜ, ಯಾಕಂದ್ರೆ ಹಿಂದೆ ಈ ಲಾ ಮಾಡುವಾಗ ಮೆನ್ ಅಂಡ್ ವುಮೆನ್ ಆರ್ ಈಕ್ವಲ್ ಅನ್ನೋ ಕಾನ್ಸೆಪ್ಟ್ ಇರ್ಲಿಲ್ಲ. ಇವ್ರನ್ನ ಮನೆಯಿಂದ ಆಚೆ ಕೂಡ ಬಿಡ್ತಿರ್ಲಿಲ್ಲ. ಅಷ್ಟೆಲ್ಲ ಯಾಕೆ? ಸತೀದಾಹ ಪ್ರಥಾ ಅಂದ್ರೆ ಅಕಸ್ಮಾತ್ ಗಂಡ ಹೆಂಡತಿಗಿಂತ ಮುಂಚೆ ತೀರಿ ಹೋದ್ರೆ ಅವನ ಜೊತೆಯಲ್ಲೇನೆ ಹೆಂಡತಿನೂ ಕೂಡ ಸುಟ್ ಬಿಡ್ತಿದ್ರು. ಇಷ್ಟೆಲ್ಲ ಆಗಿರೋ ಟೈಮಲ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ಜಾಸ್ತಿ ರಕ್ಷಣೆ ಬೇಕು ಅಂತ ಲಾ ಮಾಡಿದ್ದಾರೆ. ಅದ್ರಲ್ಲಿ ಯಾವುದೇ ತರ ತಪ್ಪಿಲ್ಲ. ಈಗಲೂ ಕೂಡ ಜಾಸ್ತಿ ಅಲ್ಲದೆ ಹೋದ್ರು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೀತಿದೆ. ಅದನ್ನ ನಾನು ತಳ್ಳಿ ಹಾಕ್ತಿಲ್ಲ. ಹಾಗಂತ ಈಗ ಅದರ ಮಿಸ್ಯೂಸ್ ಮಾಡ್ಕೊಳ್ಳೋದು ಎಷ್ಟು ಸರಿ? ಈಗ ನೀವೇ ಅಬ್ಸರ್ವ್ ಮಾಡಿರ್ತೀರಾ, ಡಿವೋರ್ಸ್ ಕೇಸ್ ಅಂತ ಬಂದ್ರೆ ಡೌರಿ ಹರಾಸ್ಮೆಂಟ್ ಕೇಸ್ ಫ್ರೀ ಅನ್ನೋ ತರ ಇದೆ. ಬರೀ ಗಂಡ ಅಲ್ಲದೆ ಅವರ ಮನೆಯವರ ಮೇಲೂ ಕೂಡ ಕೇಸ್ ಬೀಳುತ್ತೆ. ಸರ್ಕಾರ ಇದರ ಕಡೆ ಗಮನ ಕೊಟ್ಟು ಇಬ್ರಿಗೂ ಮೋಸ ಆಗದೆ ಇರೋ ತರ ಲಾ ಅಮೆಂಡ್ಮೆಂಟ್ ಮಾಡ್ಬೇಕು. ಈಗ ಬನ್ನಿ, ತಡ ಮಾಡದೆ ಕೋರ್ಟ್ ಸೆಷನ್ ನೋಡ್ಕೊಂಡು ಬರೋಣ. For the petitioner, my respondent, my lord. Criminal trespass, husband, CLD has given. Using this. Yeah, CLD ಇದೆ. CLD ಸ್ಟೇ ಇದೆಯಾ ಇಲ್ವಾ? ಸ್ಟೇ ಇಲ್ಲ, ಲಾಸ್ಟ್ ಟೈಮ್ ಕೊಡ್ಲಿಲ್ಲ ನೀವು. ಹೌದಾ? ಕೊಡಿ. ಆಮೇಲೆ ನೋಡಿ, ಈ 498 ಕ್ಯಾನ್ಸಲೇಷನ್ ಆಫ್ ಬೇಲ್ ಹಾಕಿದ್ರೆ ಈ FIR ಇಟ್ಕೊಂಡು ಒಟ್ಟು 10 ಕೇಸ್ ಹಾಕಿದ್ರೆ ನನ್ನ ಹೆಂಡತಿ ನನ್ನ ಮೇಲೆ. ಎಲ್ಲಾ ಕಡೆ FIR ನಿಂತ್ಕೊಂಡು ಹೋಗಿ ಅಬ್ಜೆಕ್ಟ್ ಮಾಡ್ತಾಳೆ ಸ್ವಾಮಿ. ಒಂದು ಹೆಂಡತಿ ಒಂದು ಗಂಡನ ಮೇಲೆ 10 ಕೇಸ್ ಹಾಕಿದ್ರೆ ಗಂಡನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಬದುಕು ಜಟಕಾ ಬಂಡಿ, ವಿಧಿಯದರ ಸಹಾಯ ಆ ರೀತಿ ಆಗ್ತಿದೆ ಸ್ವಾಮಿ. ಬಂಡಿ ಕೆಳಗೆ ನೀವ ಅಂದ್ರೆ ಮದುವೆಗೋ ಮಸಣೆಗೋ ನೀವು ಹೆಸರು ಹಾಡೆಲ್ಲ ಆಡ್ಬೇಕಾಗಿಲ್ಲ ಇಲ್ಲಿ. ವೇಟ್ ಸ್ವಾಮಿ, ಏನಾಯ್ತು ಅಂದ್ರೆ ಲಾಸ್ಟ್ ಟೈಮ್ ಕೂಡ ಒಂದು ಕೇಸ್ ನಲ್ಲಿ ಫೇಕ್ ಮಾರ್ಕ್ಸ್ ಕಾರ್ಡ್ ಕೇಸ್ ಅಲ್ಲಿ ನಾನು ಅಪಿಯರ್ ಆದೆ. ಈ ಸೋಷಿಯಲ್ ಮೀಡಿಯಾನಲ್ಲಿ ಏನ್ ಟ್ರೋಲ್ ಆಗಿದೆ ಗೊತ್ತಾ? ಜಡ್ಜು ವಕೀಲರಿಗೆ ತರಾಟೆ ತೆಗೆದುಕೊಂಡರು. ಏನ್ ಮಾಡೋದು ಈಗ? ಆಫ್ ಮಾಡ್ಬಿಡೋಣ. ಏನಂದ್ರೆ ಎಲ್ಲ ನೆಗೆಟಿವ್ ಪ್ರಚಾರ ಆಗ್ತದೆ ಈ ಲೈವ್ ಸ್ಟ್ರೀಮ್ ಇಂದ. ಏನಾಗ್ತದೆ ಅಂದ್ರೆ ಅದನ್ನ ನಾನ್ ಬಂದಿದ್ದ ಕೇಸ್ ಅಲ್ಲಿ ಏನಂದ್ರೆ A1 ಬಂದು ಫೇಕ್ ಮಾರ್ಕ್ಸ್ ಕಾರ್ಡ್ ಕೊಟ್ಟು ಗೌರ್ಮೆಂಟ್ ಜಾಬ್ ತಗೊಂಡಿರ್ತಾರೆ. ಅದ್ರಲ್ಲಿ ಸ್ಟೇ ತಗೊಂಡೆ ನಾನು. A2 ಅದ್ರಲ್ಲಿ ನಾನು A1 ಮಾಡಿರೋದು. ಬಟ್ ಈ ಸೋಷಿಯಲ್ ಮೀಡಿಯಾನಲ್ಲಿ ಏನ್ ಲೈವ್ ಸ್ಟ್ರೀಮ್ ಆಗಿದೆ ಅಂದ್ರೆ ನ್ಯಾಯಮೂರ್ತಿಗಳು ತರಾಟೆ ತಗೊಂಡ್ರು, ಕ್ಲಾಸ್ ತಗೊಂಡ್ರು, ಅಂದ್ರೆ ಫೇಕ್ ಡೆತ್ ಸರ್ಟಿಫಿಕೇಟ್ ಸರ್ಕಾರಿ ಕೆಲಸ. ಏನ್ ಮಾಡಕ್ಕಾಗೈತೆ? ನಿಮ್ ಗಮನಕ್ಕೆ ನಾನು ತರ್ಬೋದು ಸ್ವಾಮಿ. ನನ್ನ ಹೆಸರು ನೆಗೆಟಿವ್ ಪ್ರಚಾರ ಆಗ್ತಿರೋದ್ರಿಂದ ಅದಕ್ಕೋಸ್ಕರ ಅಷ್ಟೇ. ನಿಮ್ಮ ಹೆಸರು ಏನಾಗಲ್ಲ ಬಿಡಿ. ಅಂದ್ರೆ ಯಾರು ತರಾಟೆಗೆ ತಗೊಳಕಾಗುತ್ತೆ ಅಂದ್ರೆ ಸ್ವಾಮಿ ಅಂದ್ರೆ ಈಗ ಅದು ಪ್ರಚಾರ ಆಗುತ್ತೆ. ಇನ್ನೊಂದೇನಂದ್ರೆ ಅಂದ್ರೆ ಸ್ವಾಮಿ, ಈ ಗಂಡಂದಿನ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ 10 ಕೇಸ್ ಆಗ್ತಾ ಇದಾರೆ. ನನ್ನ ಮನೆಗೆ ನಾನು ಹೋಗಕ್ ಆಗ್ತಾ ಇಲ್ಲ. 25 ವರ್ಷ ರಾತ್ರಿಗಳು ಕಷ್ಟಪಟ್ಟು ಓದಿ ಆ 3 BHK ಅಪಾರ್ಟ್ಮೆಂಟ್ ನಂದು 2 ಕೋಟಿ. ಮಗ ಇದನ್ನ 16 ವರ್ಷ ಆಗಿದೆ ಮದುವೆ ಆಗಿ. ಫ್ಯಾಮಿಲಿ ಕೋರ್ಟ್ ಅಲ್ಲ ಸರ್, ಫ್ಯಾಮಿಲಿ ಕೋರ್ಟ್ ಅಲ್ಲ. ಏನಂದ್ರೆ ಇದಕ್ಕೆ ಫುಲ್ ಸ್ಟಾಪ್ ಇಡ್ಬೇಕು ನೀವು. ಇದನ್ನ ಇಲ್ಲೇ ಕ್ವಾಶ್ ಮಾಡ್ಬೇಕು. ಯಾಕೆ ಅಂದ್ರೆ ಕೇಸೇ ಇಲ್ಲ. ಬೇರೆ ಎಲ್ಲಿ ಸುಪ್ರೀಂ ಕೋರ್ಟ್ ಕಳಿಸ್ಲಾ? ಮೈಲಾಡ್ ಏನಂದ್ರೆ ಸೇಲ್ ಡೀಡ್ ಇದೆ, ಇದ್ರಲ್ಲಿ ಸೇಲ್ ಡೀಡ್ ಇದೆ. ನಾನು ಇನ್ನು ಫೈಲ್ ಮಾಡಕ್ಕಿಂತ ಮುಂಚೆ ಫೈಲ್ ಮಾಡಿದ್ ನೆಕ್ಸ್ಟ್ ಡೇನೆ ವಕಾಲತ್ ಹಾಕಿದ್ದಾರೆ. ಪ್ರೋಬೋನೋ ಅಡ್ವೊಕೇಟ್ ಇವರು. ಲುಕ್ ಎಟ್ ದಿ ಅಡ್ವೊಕೇಟ್, ಹಿ ಇಸ್ ಸೋ ಸ್ಟಾಯಿಕಲಿ ಸೈಲೆಂಟ್. ಹಂಗಿರ್ಬೇಕು. ಕೇಸ್ ಹಾಕಿದ್ದಾರೆ, ಅವ್ರು ಸೈಲೆಂಟ್ ಆಗಿರ್ತಾರೆ, ನಾನ್ ಸೈಲೆಂಟ್ ಆಗಿರ್ಬೇಕಾಗುತ್ತೆ. 10 ಕೇಸ್ ಹಾಕಿದ್ದಾರೆ. ನನ್ನ ಕೈನಲ್ಲಿ ಕೆಲ್ಸಕ್ಕೆ ಹೋಗಕ್ ಆಗ್ತಾ ಇಲ್ಲ ಸ್ವಾಮಿ. ಏನಾಗಿದೆ ಅಂದ್ರೆ ಫ್ಯಾಮಿಲಿ ಕೋರ್ಟ್ ಅಲ್ಲಿ 2 ದಿನ, ಮೆಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ 2 ದಿನ, ಸೆಷನ್ ಕೋರ್ಟ್ ಅಲ್ಲಿ 2 ದಿನ, ಹೈಕೋರ್ಟ್ ಅಲ್ಲಿ 2 ದಿನ. ಇವಾಗ ನನ್ನ ಹತ್ರ ಕೆಲಸನೂ ಇಲ್ಲ. ಲಾಯರ್ ಆಫೀಸು, ಕೋರ್ಟ್, ಗಂಡಂದಿರ ಪರಿಸ್ಥಿತಿ ಈಗಾಗಿದೆ ಸ್ವಾಮಿ. ಕೊನೆಗೆ ನಿಮ್ಗೆ ಅತುಲ್ ಸುಭಾಷ್ ನಿಮ್ಗೆ ಗೊತ್ತು. ಒಂದು ಏನಾಗೋದು ಗೊತ್ತು, ಇಡೀ ಪ್ರಪಂಚಕ್ಕೆ ಗೊತ್ತು ಅದು ಅತುಲ್ ಸುಭಾಷ್ ಏನಾಯ್ತು ಅಂತ. 498 ಕೇಸ್ ನಲ್ಲಿ ಸ್ವಾಮಿ ಏನಾಗ್ತಾ ಇದೆ ಅಂದ್ರೆ ಮಿಸ್ಯೂಸ್ ಮಾಡ್ತಾ ಇದಾರೆ. ಒಬ್ಬ ಗಂಡಂದಿನಿಗೆ ಎಷ್ಟೆಲ್ಲ ಹರಾಸ್ಮೆಂಟ್ ಮಾಡ್ಬೋದು ಮಾಡ್ತಾ ಇದಾರೆ. ಇದು ಪ್ರಚಾರ ಆಗತ್ತೆ ಬಿಡಿ, ತೊಂದ್ರೆ
ಅಂದ್ರೆ ಆ ನಾವು ಎಲ್ಲ ಪಾಸಿಟಿವ್ ಪ್ರಚಾರ ಆಗ್ಬಿಡುತ್ತೆ. ಗಂಡಂದಿರಿಗೆಲ್ಲ ಆ ಗಂಡಂದಿರಿಗೆಲ್ಲ ರಿಲೀಫ್ ನೀವೇ ಕೊಡ್ಬೇಕು ಸ್ವಾಮಿ. ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಕನ್ನಡ ಇಸ್ ಇಟ್? ಅದಕ್ಕೆ ಸೈಲೆಂಟ್ ಆಗಿದ್ದೀರಾ. ಸೈಲೆಂಟ್ ಆಗಿದ್ದ ನೋ ಎಕ್ಸ್ಪ್ರೆಷನ್ ಅಟ್ ಆಲ್. ಸೈಲೆಂಟ್ ಆಗಿ ಇದ್ದಿದ್ದು 10 ಕೇಸ್ ಹಾಕಿದಾರೆ ನನ್ನ ಮೇಲೆ. ಅವ್ರು ಕನ್ನಡ ಬರಲ್ಲ ಸರ್, ಸುಮ್ಮನೆ ಇರಿ ನೀವು. ಅದು ಬೇರೆ ಪ್ರೋಬೋನೋ ಅಡ್ವೊಕೇಟ್ ಸ್ವಾಮಿ. ಇವ್ರಾ? ಆ ಕನ್ನಡ ಬರ್ಬೇಕಾಗಿಲ್ಲ ಬಿಡಿ. ಪ್ರೋಬೋನೋ ಅನ್ಕೊಂಡು 10 ಕೇಸ್ ಹಾಕಿದ್ರೆ ಏನಾಗ್ಬೇಡ. ಪ್ರೋಬೋನೋನೇ 10 ಹಾಕಿದಾರ? 10. My lord, I was the lawyer for both the husband and wife. My lord, we have filed both of them. How can you be husband and wife lawyer? My lord, in the mutual divorce, I was for them, both of them in 2021, my lord. Thereafter, I realized that he was cheating the respondent, my lord. He was cheating the wife. My lord, he filed a false case. He just wanted to go to UK, my lord. That's why he just agreed and filed the mutual divorce petition, my lord. He didn't wanted to give the divorce. He just wanted to go to UK. For that purpose, he filed a false case of mutual divorce, my lord. Mediation and NT and ಕೇಳ್ತಾಳೆ 2 ಕೋಟಿ ಅಪಾಯಿಂಟ್ಮೆಂಟ್ ಕೊಟ್ಟು 1 ಕೋಟಿ ಕ್ಯಾಶ್ ಕೊಡು ಹಿಂತಿ ಬಿಟ್ಬಿಡು. ಈಗ ಈ ಕೇಸ್ ಏನಿದು? ಈ ಕೇಸ್ ಏನಂದ್ರೆ ನನ್ನ ಮನೆ ಅಪಾರ್ಟ್ಮೆಂಟ್ ನನ್ನ ಪರ್ಸನಲ್ ಬಿಲಾಂಗಿಂಗ್ಸ್ ತಗೊಂಡ್ ಬರಕ್ಕೆ ಅಂತ ಹೋದೆ. ಅತ್ತೆ ಮಾವ ನನ್ನ ಹೆಂಡತಿ 8 ಕೇಸ್ ಇದೆ, ಇವೆಲ್ಲ ಮುಗಿದ್ಮೇಲೆ ಬಾ ಅಂತ ಹೇಳಿದಾರೆ. Criminal trespass 447 ಹಾಕಿದಾರಾ? Criminal trespass ನಾನು ಕೊಟ್ಟಿದ್ದೀನಿ. He was living outside for 3 years, my lord. He directly came inside the house with the pen camera, my lord. With the pen camera, spy camera, my lord. Oh. My lord, the land magistrate has recorded some observations, my lord. But I kindly. ಇನ್ನೊಂದೇನಾಗಿದೆ? ಪೆನ್ ಇಲ್ಲ. ಇನ್ನೊಂದೇನಾಗಿದೆ? ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಂತ ಇದೆ. ಮೆನ್ ಆಕ್ಟ್ ಇಲ್ಲ ಸ್ವಾಮಿ. ಯಾವ್ದೇ ಕೂಡ ಪ್ರಾವಿಷನ್ ಇಲ್ಲ. ನಾನು ನನ್ನ ಮನೆ ಒಳಗಡೆ ಹೋಗೋದಕ್ಕೆ ಪ್ರಾವಿಷನ್ ಇದೀರ ಒಂದು ಅಪ್ಲಿಕೇಶನ್ ಹಾಕಿ ಒಬ್ಬ ಗಂಡ ನನ್ನ ಮನೆ ಒಳಗಡೆ ಹೋಗ್ತಿದ್ದೆ. ಇಲ್ಲ, ಡೈರೆಕ್ಟ್ ಲೆಜಿಸ್ಲೇಷನ್. Yes, my lord. Suggest you have got ample powers to do that. Protection of men from domestic violence by women. Definitely, it will come one day, my lord. Day has come. ಎಲ್ಲಾ ಗಂಡಂದಿರು ಹೋರಾಟ ಮಾಡ್ತಾರೆ. He is on the bail, my lord. ನ್ಯಾಯಕ್ಕೋಸ್ಕರ ಹೋರಾಟ. Correct. Freedom fighting. ಈ ರೀತಿ ಗಲಾಟೆ ಮಾಡಿದ್ರೆ ಒಂದ್ ದಿವಸ ಆಯ್ತಾಯ್ತು. ಒಂದ್ ನಿಮಿಷ ತಾಳಿ. ಇಲ್ಲೇನೋ ನಿಮ್ ಪೆನ್ ಇಟ್ಕೊಂಡಿದ್ರ ಇಲ್ಲಿ. Who told this pen camera iತ್ತು ಅಂತ? Who told this pen camera? He himself was disclosed that afterwards that I was having the pen camera. He not disclosed that pen camera recordings in any court, my lord. You file your objections. Kindly, my lord. Yes, the petitioner is the husband of the second respondent wife. It transpires that the husband comes back from United Kingdom after a long gap. By then, or simultaneously, about 8 crimes are registered against the husband by the wife, invoking every known provision of law of every statute. This is the 9th crime registered by the wife, which is now challenged on the score that the husband has trespassed into the house of the wife. Not paying the maintenance. Wait, sir. After the order of the that you challenge separately. Maintenance ಬಗ್ಗೆ ಹೇಳ್ತೀನಿ sir. One ನಿಮಿಷ sir. My lord, of the high court order, my lord. Wait, sir. Yes. Contempt. Yes, my lord. File it. He's on the File it. Yes, so and so. Therefore, the offense under section 447 of the IPC stroke 329(4) of the BNS has sprung. It is not. ಯಾರ ಮನೆ ಯಾರ ಹೆಸರಿರೋದು ಮನೆ? In my name, petitioner husband's name. The name of the house in which the petitioner, the wife is staying, is said to be in the name of the husband, the petitioner. It's a joint name, my lord. It's Joint name, right? It's a The council submits that it is in joint name. not a Therefore, joint name, sorry, single name, but it's a joint property. single yar, whose name single? Single name of the husband, but Leave it. Name of the husband or the joint name, whatever it is. Therefore, the husband has every right to enter the house. It cannot become a criminal trespass of the husband entering into his own house. In that light, there shall be an interim order of stay of all investigation in crime number 177 of 2026 till the disposal of the petition. much obliged, my lord. I'm paying the maintenance. ಕೊಡಿ sir. Sorry to take the time. ಪೆನ್ ಕ್ಯಾಮೆರಾ ತಗೊಂಡು ಹೋಗ್ಬೇಡಿ ಎಲ್ಲ. 5 ನಿಮಿಷ ತಗೊಂಡಿದ್ಕೆ ಯಾಕಂದ್ರೆ ಗಂಡಂದಿರು ನಾವು ನಿಮ್ಮ ಹತ್ರ ಮಾತ್ರ ಹೇಳಕ್ ಸಾಧ್ಯ ಸ್ವಾಮಿ. ಓ ಇಡೀ